ಇಡೀ ವಿಶ್ವದ ಪಾಲಿಗೆ 2025 ಬ್ಲ್ಯಾಕ್ ಇಯರ್ ಆಗಿದೆ. ಒಂದಿಲ್ಲ ಒಂದು ದುರಂತಗಳು ಯುದ್ಧಗಳು ನಡೆಯುತ್ತಲೇ ಇವೆ. ಇನ್ನು ಭಾರತಕ್ಕಂತೂ 2025 ಅಷ್ಟೇನು ಶುಭದಾಯಕವಾಗಿಲ್ಲ. ಯಾಕಂತ ಹೇಳಿದ್ರೆ ಏನು ನಾವು ಅಂದ್ರೆ ಬಹಳಷ್ಟು ಮಂದಿಯನ್ನ ಕಳೆದುಕೊಂಡಿರುವಂಥದ್ದು ಈ ವರ್ಷ. ಜನವರಿಯಲ್ಲಿ ನಡೆದಂತ ಮಹಾಕುಂಭ ಮೇಳದಿಂದ ಶುರುವಾಗಿ ಇಲ್ಲಿಯವರೆಗೂ ಕೂಡ ನೂರಾರು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ನೂರ 44 ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾಕುಂಭ ಮೇಳ ಇಡೀ ವಿಶ್ವದ ಗಮನವನ್ನ ಸೂಚಕನಂತೆ ಸೆಳೆದಿತ್ತು. ಗುರುಗ್ರಹದ ಚಲನೆಯನ್ನ ಆಧರಿಸಿ ಪುಷ್ಯ ಮಾಸದಲ್ಲಿ ನಡೆಯುವಂತ ಮಹಾಕುಂಭ ಮೇಳದಲ್ಲಿ ಪುಣ್ಯ ಪ್ರಾಪ್ತಿ ಪಾಪ ಪರಿಹಾರ ಮಾಡ್ಕೊಳ್ಳಕ್ಕೆ ಅಂತ ಸೂಕ್ತ ಸಮಯ ಆಗಿರುತ್ತೆ. ಗುರು ಶಾಪ ಪಿತೃಋಣದಲ್ಲಿ ಬಳಲ್ತಿರುವಂತವರು ಕುಂಭ ಸ್ನಾನ ಮಾಡಿದ್ರೆ ದೋಷ ಪರಿಹಾರ ಆಗತ್ತೆ ಎಂಬ ನಂಬಿಕೆ ಕೂಡ ಇತ್ತು. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಅಂದಾಜಿಸಿದ ಸಂಖ್ಯೆಗೂ ಮೀರಿ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನರು ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಜನವರಿ 29ರಂದು ಅಮಾವಾಸ್ಯೆಯ ದಿನವೇ ಕಾಲ್ತುಳಿತ ಸಂಭವಿಸಿತ್ತು. ನೋಡ್ತಿದ್ದಂತೆ ಉಸಿರುಗಟ್ಟಿ 30 ಮಂದಿ ಅಸುನೀಗಿದ್ರು. ಇನ್ನು 90ಕ್ಕೂ ಅಧಿಕ ಮಂದಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಇನ್ನು ಪ್ರಯಾಗ್ರಾಜ್ನಿಂದ ಕೇವಲ 3 ಕಿಲೋಮೀಟರ್ ದೂರದ ಜೂಸಿ ಘಾಟ್ನಲ್ಲೂ ಕಾಲ್ತುಳಿತ ಉಂಟಾಗಿ 7 ಮಂದಿ ಸಾವನ್ನಪ್ಪಿದ್ರು. ಇನ್ನು ಫೆಬ್ರವರಿ 15ರಂದು ದೆಹಲಿ ರೈಲು ನಿಲ್ದಾಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ 18 ಮಂದಿ ಮೃತಪಟ್ಟಿದ್ರು. ಮಹಾಕುಂಭ ಮೇಳಕ್ಕೆ ಹೋಗುವ ಸಲುವಾಗಿ ಪ್ರಯಾಗ್ರಾಜ್ ರೈಲಿಗೆ ಸಾವಿರಾರು ಪ್ರಯಾಣಿಕರು ಕಾದ್ಕೊಳ್ತಿದ್ರು. ಆ ವೇಳೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೋಡ್ತಿದ್ದಂತೆ ಪ್ಲಾಟ್ಫಾರ್ಮ್ ನಂಬರ್ 14 ಮತ್ತು 15ಕ್ಕೆ ನೂಕಾಟ ತಲ್ಲಾಟ ಉಂಟಾಗಿ ಅಲ್ಲೂ ಕೂಡ ಪ್ರಯಾಣಿಕರು ಎಚ್ಚೆತ್ಕೊಳ್ಳೋಷ್ಟರಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಉಸಿರುಗಟ್ಟಿ ಬಹಳಷ್ಟು ಮಂದಿ ಸಾವನ್ನಪ್ಪಿದ್ರು. ಈ ರೀತಿಯಾಗಿ ವರ್ಷ ಆರಂಭ ಆದಾಗಿಂದನೂ ಕೂಡ ಈವರೆಗೂ ಕೂಡ ಬಹಳಷ್ಟು ಮಂದಿ ಸಾವನ್ನಪ್ತಾನೆ ಇದ್ದಾರೆ. ಬಹಳಷ್ಟು ಮಂದಿನ ನಾವು ಕಳ್ಕೊಂತಾ ಇದ್ದೀವಿ. ಇನ್ನು ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಉಗ್ರರು ರಕ್ತ ದೋಕುಳಿಯನ್ನೇ ಆಡಿದ್ರು. ಧರ್ಮವನ್ನ ಕೇಳಿ ಪ್ರವಾಸಿಗರ ಹಣೆಗೆ ಗುಂಡಿಟ್ಟಿದ್ರು. 4 ಭಯೋತ್ಪಾದಕರ ಅಟ್ಟಹಾಸಕ್ಕೆ ಅಮಾಯಕರು 26 ಪ್ರವಾಸಿಗರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ವು. ಹಲವು ದಿನಗಳಿಂದ ಹೊಂಚು ಹಾಕಿ ಕಾದಿದಂತ ಉಗ್ರರು ಮೊದಲು ಕಾಶ್ಮೀರದ ಸಾರ್ವಜನಿಕ ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡಿದ್ರು. ಅಲ್ಲೆಲ್ಲ ಮಿಲಿಟರಿ ಪಡೆಗಳ ಭದ್ರತೆ ಇದ್ದಿದ್ರಿಂದ ಉಗ್ರರು ಏನ್ ಮಾಡಿದ್ರು, ಬೈಸರನ್ನ ಟಾರ್ಗೆಟ್ ಮಾಡಿ ಆ ಕಣಿವೆಯತ್ತ ತಿರುಗಿತ್ತು ಅವರ ಒಂದು ಟಾರ್ಗೆಟ್. ಇನ್ನು ಪ್ರವಾಸಿಗರೆಲ್ಲ ಭೂಲೋಕದ ಸ್ವರ್ಗದಂತಿದ್ದಂತ ಪಹಲ್ಗಾಮ್ನಲ್ಲಿ ಮೈ ಮರೆತು ಆಟವಾಡ್ತಿದ್ದಾಗ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆತಿದ್ರು. ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರು. ಇದರ ಪರಿಣಾಮ ನಮ್ಮ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನವನ್ನ ಹುಟ್ಟಡಗಿಸಿತ್ತು. ಆದರೂ ಕೂಡ ಪಹಲ್ಗಾಮ್ನಲ್ಲಿ ನಡೆದಂತ ಅಟ್ಯಾಕ್ನಲ್ಲಿ 26 ಮಂದಿಯನ್ನ ಕಳ್ಕೊಂತೀವಿ. ಎಷ್ಟೋ ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಅವರ ಸಿಂಧೂರವನ್ನ ಕಳ್ಕೊಂತಾರೆ. ಇನ್ನು ಜೂನ್ 3ರಂದು 18 ವರ್ಷಗಳ ಬಳಿಕ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ಪನ್ನ ಎತ್ತಿ ಹಿಡಿದಿತ್ತು. ಬಹಳಷ್ಟು ಮಂದಿ ಈ ಸಲ ಕಪ್ ನಮ್ಮದೇ ಅನ್ನೋಂಥ ಕನ್ನಡಿಗರು ಆ ಕೂಗು ಏನಿತ್ತು ಅದನ್ನ ನಿಜವಾಗಿಸಿತ್ತು. ಈ ಸಲ ಕಪ್ ನಮ್ದು ಅಂತ ಹೆಮ್ಮೆಯಿಂದ ಎಲ್ಲ ಕನ್ನಡಿಗರು ಕೂಡ ಹೇಳ್ಕೊಂತಾ ಇದ್ರು. ಒಂದ್ ರೀತಿಯಾಗಿ ಇಡೀ ಕರ್ನಾಟಕವೇ ಇಡೀ ದೇಶವೇ ಅವತ್ತು ಸೆಲೆಬ್ರೇಟ್ ಮಾಡಿತ್ತು ಯಾವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಾಗ. ಆದ್ರೆ ಆ ಖುಷಿ ಬಹಳಷ್ಟು ಸಮಯ ಇರಲಿಲ್ಲ. ಅಹಮದಾಬಾದ್ನಲ್ಲಿ ಪಂಜಾಬ್ ವಿರುದ್ಧ ರಜತ್ ಪಾಟಿದಾರ್ ಪಡೆ ಗೆದ್ದು ಬೀಗಿತ್ತು. ಮಾರನೇ ದಿನ ಜೂನ್ 4ರಂದೇ ಬೆಂಗಳೂರಿನಲ್ಲಿ ವಿಜಯೋತ್ಸವಕ್ಕೆ ತರಾತುರಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ನಾವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ರು. ಸಂಜೆ ವಿನ್ನಿಂಗ್ ಪರೇಡ್, ರಾತ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ಕೂಡ ಏರ್ಪಡಿಸಲಾಗಿತ್ತು. ಹೀಗಾಗಿ ಬೆಂಗಳೂರಿನ ಶಕ್ತಿ ಸೌಧ ಆಗಿರುವಂತ ಸ್ಟೇಡಿಯಂ ಸುತ್ತಮುತ್ತ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಇತ್ತ RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಶುರುವಾಗಿದ್ರೆ ಸ್ಟೇಡಿಯಂ ಬಳಿ ನೂಕು ನುಗ್ಗಲು ಉಂಟಾಗಿತ್ತು. ಏಕಾಏಕಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಬರೋಬ್ಬರಿ 11 ಮಂದಿ ಉಸಿರುಗಟ್ಟಿ ಸಾವನ್ನಪ್ತಾರೆ. ಹೊಳ ಹೇಟಿನಿಂದಾಗಿ ಸಾವನ್ನಪ್ತಾರೆ.
ಹಲವಾರು ಜನ ಗಂಭೀರವಾಗಿ ಗಾಯಗೊಂಡ್ತಾರೆ. ಒಂದು ರೀತಿಯಾಗಿ 18 ವರ್ಷಗಳ ಬಳಿಕ ನನಸಾದ ಟ್ರೋಫಿ ಕನಸು 18 ಗಂಟೆಗಳು ಕೂಡ ಉಳಿಯಲಿಲ್ಲ ಅನ್ನೋದು ದುರಂತದ ಕಥೆ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಈ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆಯನ್ನು ಮಾಡ್ಕೊಂಡಿರಲಿಲ್ಲ. ಬಟ್ ಆದರೆ ಯಾವ ಘಟನೆ ನಡಿಬಾರ್ದಿತ್ತು ಆ ಘಟನೆ, ಆ ಒಂದು 18 ವರ್ಷಗಳ ತಪಸ್ಸು, 18 ವರ್ಷಗಳ ಆ ಶ್ರಮವನ್ನು 18 ನಿಮಿಷ 18 ಗಂಟೆಗಳು ಕೂಡ ಉಳಿಯೋಲಿಕ್ಕೆ ಬಿಡಲಿಲ್ಲ. ಅಷ್ಟು ಮಂದಿಯನ್ನು ನಾವು ಕಳ್ಕೊತೀವಿ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿ 33 ಸೆಕೆಂಡ್ಗಳಲ್ಲೇ ಪತನಗೊಂಡಿತ್ತು. ಮೇಘನಾನಿ ನಗರದ ಬಿಜೆ ವೈದ್ಯಕೀಯ ಕಾಲೇಜಿನ 3 ಹಾಸ್ಟೆಲ್ ಕಟ್ಟಡಗಳಿಗೆ ಅಪ್ಪಳಿಸಿತ್ತು. ಇನ್ನು ಈ ದುರ್ಘಟನೆಯಲ್ಲಿ ಬರೋಬ್ಬರಿ 241 ಮಂದಿ ಪ್ರಯಾಣಿಕರು ಸೇರಿ ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಮಕ್ಕಳು ಎಲ್ಲರನ್ನೂ ಸೇರಿದಂಗೆ 280ಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ. ಗುಜರಾತ್ನ ಮಾಜಿ ಸಿಎಂ ಆಗಿದ್ದಂಥ ವಿಜಯ್ ರೂಪಾನಿ ಅವರು ಕೂಡ ಇದೇ ಒಂದು ವಿಮಾನ ಅಪಘಾತದಲ್ಲಿ ಅಸುನೀಗಿದ್ರು. ರೂಪಾನಿಯವರ 1206 ಲಕ್ಕಿ ನಂಬರ್ ಅವರಿಗೆ ಅನ್ಲಕ್ಕಿಯಾಗಿ ಪರಿಣಮಿಸಿತ್ತು. ಅವರು 12ನೇ ನಂಬರ್ ಸೀಟ್ನಲ್ಲೇ ಕುಳಿತಿದ್ರು. ರೂಪಾನಿ ಸಿಎಂ ಆಗಿದ್ದು ಕೂಡ 2016ರಲ್ಲಿ, ದುರಂತ ನಡೆದಿದ್ದು ಕೂಡ 6ನೇ ತಿಂಗಳು 12ನೇ ತಾರೀಕು. ಇದು ಒಂದು ರೀತಿಯಾಗಿ ಕಾಕತಾಳೀಯವೋ ಅಥವಾ ಏನೋ ಗೊತ್ತಿಲ್ಲ, ವಿಜಯ್ ರೂಪಾನಿ ಅವರಿಗೆ ಅವರ ಲಕ್ಕಿ ನಂಬರ್ ಒಂದು ರೀತಿಯಾಗಿ ಅನ್ಲಕ್ಕಿ ಆಯಿತು. ಇನ್ನು ಇದರ ಮಧ್ಯೆ ಅದೃಷ್ಟವಂತೆ ಅಥವಾ ಪವಾಡ ಪುರುಷನಂತೆ ವಿಶ್ವಾಸ್ ಕುಮಾರ್ ರಮೇಶ್ 242 ಜನರಲ್ಲಿ 241 ಜನರು ಸುಟ್ಟು ಭಸ್ಮರಾಗ್ತಾರೆ. ಆದರೆ ರಮೇಶ್ ಬದುಕುಳ್ತಾ ಇರ್ತಾರೆ. ಅದೇ ಒಂದು ರೀತಿಯಾಗಿ ಅಚ್ಚರಿಯಾಗಿರುವಂಥದ್ದು. ಇನ್ನು ವಿಮಾನ ಡಿಕ್ಕಿಯಾಗಿ ಸ್ಫೋಟಗೊಂಡಾಗ ವಿಶ್ವಾಸ ಇದ್ದ ಸೀಟಿನ ಒಂದು ಭಾಗ ಏನಿತ್ತು ಅದು ಛಿದ್ರವಾಗಿ ದೂರಕ್ಕೆ ಬಂದು ಬಿದ್ದಿತ್ತು. ಬೆಂಕಿ ಉಂಡೆಗಳ ನಡುವಿನಿಂದ ಒಂದು ರೀತಿಯಾಗಿ ಹಾರಿ ಬಂದು ದೂರದಲ್ಲಿ ಕೂಡ ಬಿದ್ದಿದ್ರು. ಈ ರೀತಿಯಾಗೆಲ್ಲ ಘಟನೆಗಳು ಆಗಿರುವಂಥದ್ದು ಈ 2025ನೇ ವರ್ಷ ಏನಿದೆ, ಇದೊಂದು ರೀತಿಯಾಗಿ ಕರಾಳ ವರ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗೋಲ್ಲ. ಒಟ್ಟಿನಲ್ಲಿ 2025ನೇ ವರ್ಷ ಇಡೀ ಭಾರತವೇ ಮರೆಯಲಾಗದಂತಹ ಘನಘೋರ ದುರಂತಗಳೊಂದಿಗೆ ಕಹಿ ನೆನಪುಗಳ ಬುತ್ತಿಯನ್ನು ಕಟ್ಕೊಟ್ಟಿದೆ.